ಬಹಳಷ್ಟು ಸ್ವತಂತ್ರ ಆಗಿಬಿಟ್ಟಿದ್ದೀರಿ. ಆದರೂ ಕೂಡ ಕೆಲವು ಬೇಡಿಕೆ ಇದ್ದಾವೆ. ಅದು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದಿರಲಿ, ಜಿಲ್ಲೆಗೆ ಸಂಬಂಧಪಟ್ಟಂಥದ್ದಿರಲಿ, ಮೊದಲಿನಿಂದಲೂ ಕೂಡ ನಿಮ್ಮ ಜೊತೆ ನಿಂತಿದ್ದೀರಿ, ಮುಂದೆ ಕೂಡ ನಿಮ್ಮ ಜೊತೆ ನಿಂತ್ಕೊಳ್ತೀನಿ ಅಂತ ನೀವು ನಮಗೆ ಆದರ್ಶ. ನೀವು ಯಾವತ್ತಿಗೂ ಕೂಡ ನಮ್ಮನ್ನ ಬದುಕಿಸಿದ್ದೀರ. ಈಗ ನೀವು ನಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೀರಲ್ಲ, ಅದು ಆಗಬಾರ್ದು. ನಾವು ಇಷ್ಟೊಂದು ಚೆನ್ನಾಗಿ ದೇಶದಲ್ಲಿ ಉಸಿರಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಯಾರಂತಂದ್ರೆ ನಿಮ್ಮ ಮನೆಯವರು ಅವ್ರು ಪಟ್ಟಂತ ಶ್ರಮ, ಅವರ ತ್ಯಾಗ, ನಾವೆಲ್ಲರೂ ಚೆನ್ನಾಗಿದ್ದೀವಿ. ಆ ಭಗವಂತನ ಪ್ರಾರ್ಥನೆ ಮಾಡಿ ನಮ್ಮ ವೀರ ನಾರಿಯರಿಗೆ ಆ ಭಗವಂತ ಧೈರ್ಯವನ್ನ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಒಂದು ವೇಳೆ ನಿಮ್ಮ ಶಿಸ್ತು ನಿಜವಾಗ್ಲೂ ಇವತ್ತು ನನ್ನ ಮಂತ್ರಮುಗ್ಧ ಮಾಡಿದೆ. ಇದೊಂದು ಕ್ಯಾಪ್ ಹಾಕಿದಾರಲ್ಲ, ಆರೆಂಜ್ ಅಂಡ್ ಗ್ರೀನ್, ತಾವು ಏನಾಗಿದ್ರು ಸ್ವಲ್ಪ ಹೇಳಿದ್ರಾ? ಅಂದ್ರೆ ಈಗ ಹೊಸದಾಗಿ ನೀವು ಮಾಡ್ತೀರಾ ಕಲರ್ದು, ಬಟ್ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ ಓಕೆ ಹೌದು, ಓಕೆ, ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ, ಬಹಳ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಅವರ ಕೋಟ್ ಹಾಕೊಂಡು, ಟೈ ಹಾಕೊಂಡು, ಕ್ಯಾಪ್ ಹಾಕೊಂಡು, ಒಂದು ಗರ್ವದಿಂದ ಗಾಂಭೀರ್ಯದಿಂದ ನೀವೆಲ್ಲರೂ ಕೂತ್ಕೊಂಡಿದ್ದೀರಲ್ಲ, ನಿಮ್ಮನ್ನು ನೋಡಿದ ತಕ್ಷಣ ನನಗೆ ಏನನ್ಸುತ್ತೆ ಹೇಳಿ, ತಾನಾಗಿ ಎರಡು ಕೈ ಹೀಗೆ ಬರ್ತಾ ಹೋಗ್ಬೋದು. ಯಾರು ಮಾಡಬೇಕಲ್ಲ, ನೋಡಿದ ತಕ್ಷಣ ಆ ಭಾವನೆ ನಮಗೆ ಬಂದ್ಬಿಡುತ್ತೆ. ಅದು ಏನೋ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ಶಿಸ್ತುಬದ್ಧವಾದಂಥ ನಿಮ್ಮ ಜೀವನ ಶೈಲಿ. ನಿಮ್ಮ ಮಕ್ಕಳು ಕೂಡ ಅಷ್ಟೇ ಶಿಸ್ತನ್ನ, ಈ ದೇಶಭಕ್ತಿಯನ್ನ, ನಾಡಿನ ಬಗ್ಗೆ ಗೌರವವನ್ನ, ನಮ್ಮ ಸಂಸ್ಕೃತಿಯನ್ನ ತಾವು ನಮ್ಮ ಮಕ್ಕಳಿಗೆ ಕೂಡ ಅಷ್ಟೇ ಚೆನ್ನಾಗಿ ಹೇಳಿಕೊಟ್ಟಿರ್ತೀರ. ಒಂದು ವೇಳೆ ನಮ್ಮ ದೇಶ ಇವತ್ತು ತಮ್ಮ ಕೈಯಲ್ಲಿ ಸುರಕ್ಷಿತವಾಗಿದೆ ಅಂತ ಹೇಳಿ ನಾವು ನೆಮ್ಮದಿಯ ನಿದ್ದೆಯನ್ನ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿ, ಬಹಳಷ್ಟು ಶಿಸ್ತಿನಿಂದ, ಡೆಫಿನೆಟ್ಲಿ ಕಾರ್ಯಕ್ರಮ ನೋಡಿದ್ರೆ ಇದು ಆರ್ಮಿಯ ಪ್ರತಿಯೊಂದು ಛಾಯೆ ಇದ್ರಲ್ಲಿ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ಇದು ಆರ್ಮಿ ಕಾರ್ಯಕ್ರಮ